ಹೈಕಮಾಂಡ್ ಅನ್ನೋದು ಅಲ್ಲಿ ಕೂತಿದೆ, ದೆಹಲಿ ಒಳಗೆ ಕೂತಿದೆ. ಅಲ್ಲಿ ಕೂತಿರುವಂಥ ಭಾಷೆ ಯಾವುದು? ಅದು ಹಿಂದಿ ಆಗಿರುತ್ತೆ. ಆ ಹಿಂದಿ ಭಾಷೆಯ ಅಧಿಕಾರಸ್ಥ ಜನ ನಮ್ಮನ್ನು ಎಲ್ಲೋ ಒಂದು ಕಡೆ ಆಳುವಂಥದ್ದು ನಿರಂತರವಾಗಿ ನಡೆದು ಬಂದಿದೆ. ಅವರ ಗುಲಾಮರಾಗಿ ಇಲ್ಲಿ ಇರುವಂಥ ರಾಜಕಾರಣಿಗಳು, ಇಲ್ಲಿರುವಂಥ ಸರ್ಕಾರಗಳು ತನ್ನ ಸ್ವಾಭಿಮಾನವನ್ನು, ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗದೆ ಅವ್ರು ಹೇಳ್ದಂತೆ ಕೇಳಿಕೊಂಡು ಇವತ್ತು ಈ ನೆಲದ ಮಕ್ಕಳ ಭವಿಷ್ಯ, ಈ ನೆಲದ ನೆಲ, ಜಲ, ಗಡಿ ಎಲ್ಲವನ್ನ ಕಟ್ಟಿ ಕೊಡಬೇಕಾದಂಥ ಜನ ಇವತ್ತು ಎಲ್ಲೋ ಒಂದು ಕಡೆ ತಮಗೇನೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುವ ಕಾಲಘಟ್ಟ ನಾವೀಗ ನೋಡುವಾಗ ಆಗ ಅನಿಸುತ್ತೆ, ಈ ಜನಕ್ಕೆ ನಂಬ್ಕೊಂಡು ನಾವು ಕೂತ್ಕೊಂಡ್ರೆ ನಮ್ಮ ಬದುಕು ಏನಾಗ್ಬೋದು ಅನ್ನೋದು ನಮಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಈ ಹಠ ಛಲ ಒಪ್ಕೊಳ್ಳೋಣ. ನಮ್ಮ ನೆಲದ ಮಕ್ಕಳಿಗೋಸ್ಕರ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಆ ಗೌರವ ನಿಮಗೆ ಸಿಗ್ತಾ ಇದೆಯಾ ನಿಜವಾಗ್ಲೂ? ನನಗೆ ಇಲ್ಲಿ ಗೌರವ ಸಿಗುತ್ತೋ ಬಿಡುತ್ತೋ ಅದು ಒಂದು ಕಡೆ. ಆದರೆ ನನ್ನ ನೆಲದಲ್ಲಿ ನಮ್ಮ ನೆಲದ ಮಕ್ಕಳಿಗೆ, ನಮ್ಮ ನೆಲದ ಮಕ್ಕಳ ಬದುಕಿಗಾಗಿ, ಅವರ ಅಸ್ತಿತ್ವಕ್ಕಾಗಿ ನಾವು ಹೋರಾಡ್ತೇ ಹೋದರೆ ನಾಳೆ ಇದೇ ನೆಲದಲ್ಲಿ ನಾವು ಪರಕೀಯರಂತೆ ಬದುಕುವಂಥ ನೋಡುವಂಥ ದಿನಕ್ಕೆ ನಾನು ಹೋಗಬೇಕಾಗತ್ತೆ. ಹೋರಾಟದಿಂದ ಏನಾದರೂ ಒಂದು ಸಾಧಿಸಬೇಕು. ಆದರೆ ಹೋರಾಟ ಶಾಂತಿಯುತವಾಗಿ ಶುರುವಾಗುತ್ತೆ. ಹೋಗ್ತಾ 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 ಅದು ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ನಾರಾಯಣಗೌಡರು ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ಬೇಲ್ ಮೇಲೆ ಹೊರಗಡೆ ಬರ್ತಾರೆ, ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ, ಹೊರಗಡೆ ಬರ್ತಾರೆ. ಇದಿಷ್ಟೇ ಆಗ್ತಾ ಇದೆ, ಮುಂದೆ ಏನೂ ಆಗ್ತಾ ಇಲ್ಲ. ಈಗ ನೋಡಿ, ಡಿಸೆಂಬರ್ 27 ಬಹುಶಃ ಗೋಕಾ ಚಳವಳಿಯ ನಂತರ ಈ ನೆಲದಲ್ಲಿ ಮತ್ತೊಂದು ಇತಿಹಾಸ ಬರೆದಂಥ ಚಳವಳಿ ಡಿಸೆಂಬರ್ 27. ಭಾರಿ ವರ್ಷಗಳಿಂದ ಕನ್ನಡಿಗರ ಬೇಡಿಕೆ ಇತ್ತು. ಎಲ್ಲ ನಾಮಫಲಕಗಳಲ್ಲಿ ಕನ್ನಡ ವಿಜೃಂಭಿಸಬೇಕು, 60% ಕನ್ನಡ ಕಾಣಬೇಕು, ಇಡೀ ನಾಮಫಲಕ ಕನ್ನಡೀಕರಣ ಆಗಬೇಕು ಅಂತ ಹೇಳಿ ಕನ್ನಡಿಗರ ಭಾರಿ ದಿನಗಳ ಕನಸಾಗಿತ್ತು. ಡಿಸೆಂಬರ್ 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ತೀರ್ಮಾನಕ್ಕೆ ಬಂತು. ನಾವು ಇದರಿಂದ ಏನು ಬೇಕಾದರೂ ಆಗಲಿ, ಆದರೆ ಕನ್ನಡದ ನಾಮಫಲಕ ಇಲ್ಲಿ ವಿಜೃಂಭಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತೊಂದು ದೊಡ್ಡ ಚಳವಳಿ ಪ್ರಾರಂಭ ಆಯಿತು. ಅದರ ಪರಿಣಾಮ ನಾವು ಜೈಲಿಗೆ ಹೋಗೋದು, ಕೇಸ್ ಹಾಕಿಸ್ಕೊಂಡು. ಆದರೆ ಇವತ್ತು ಇಡೀ ಕರ್ನಾಟಕದಲ್ಲಿ 100ಕ್ಕೆ 99 ಭಾಗ ಕನ್ನಡದ ನಾಮಫಲಕ ಕಾಣ್ತಾ ಇದೆ. ನಾಮಫಲಕದಲ್ಲಿ ಇಂಗ್ಲಿಷ್ ವರ್ಡ್ಗಳು ಕಾಣಿಸ್ತು, ಅದನ್ನು ಇಮಿಡಿಯೇಟ್ ನೀವು ಹೋದ್ರಿ, ಅದಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿದ್ರಿ, ಅದನ್ನು ಕಿತ್ತಾಕೋ ಕೆಲಸಗಳನ್ನು ನಿಮ್ಮ ಕಾರ್ಯಕರ್ತರು ಮಾಡಿದ್ರು, ನೀವು ಜೈಲಿಗೆ ಹೋದ್ರಿ ಬಂದ್ರಿ. ಆದರೆ ಇಲ್ಲಿ ಮಹಿಷಿಯವರ ವರದಿ ಅಷ್ಟು ಸುಲಭ ಇಲ್ವಲ್ಲ? ಅಲ್ಲ, ಇದು ಅಷ್ಟೇ. ಕಂಪ್ನಿಗೆ ಹೋಗ್ತೀರಾ? ಇಲ್ಲ. ಕಂಪ್ನಿಗಳ ಪ್ರಶ್ನೆ ಮಾಡ್ತೀರಾ? ಸುಲಭ ಅಲ್ಲ ಅಂತ ಹೇಳಿ ಕಂಪ್ನಿಗಳ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಹೌದು, ಮಾಡ್ತೀವಿ. ನಮ್ಮ ನೆಲದಲ್ಲಿ ನಮ್ಮ ಎಲ್ಲ ಸವಲತ್ತುಗಳನ್ನು ತಗೊಳ್ಳುವಾಗ, ನಮ್ಮ ಸವಲತ್ತುಗಳಿಂದ ಉದ್ಯಮ ಕಟ್ಟುವಾಗ 106 ಎಕರೆ ಜಾಗಗಳನ್ನು, ಕೋಟ್ಯಾಂತರ ರೂಪಾಯಿ ಆಸ್ತಿಗಳನ್ನು ನಿಮ್ದಾಗಿಸ್ಕೊಳ್ಳುವಾಗ, ನಿಮಗೆ ರಿಯಾಯಿತಿ ದರದಲ್ಲಿ ಟ್ಯಾಕ್ಸ್ ಇಲ್ಲದೆ ನಾವು ನಿಮಗೆ ಜಾಗ ಕೊಡುವಾಗ, ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಪಡ್ಕೊಳ್ಳುವಾಗ ನಮಗೆ ಹಕ್ಕಿದೆ, ನಿಮ್ಮನ್ನು ಕೇಳಕ್ಕೆ ಅಧಿಕಾರ ಇದೆ, ನಿಮ್ಮನ್ನು ಕೇಳಕ್ಕೆ. ಅವ್ರು ಹೇಳ್ತಾರೆ ಸರ್ಕಾರ ಇನ್ನೂ ಅನುಮತಿ ಕೊಟ್ಟಿಲ್ಲ, ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೇಳ್ತಾರೆ. ಸರ್ಕಾರನ ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೇ ನಾವು ಬೀದಿಗೆ ಹೇಳಿತಿರೋದು. ಇಂಪ್ಲಿಮೆಂಟ್ ಆಗಬೇಕು, ಸರ್ಕಾರ ಮಾಡಬೇಕು, ಅನುಷ್ಠಾನಗೊಳಿಸಬೇಕು, ಇಲ್ಲಿರುವಂಥ ಉದ್ಯಮಿಗಳಿಗೆ ಹೇಳಬೇಕು, ಈ ನೆಲದ ಎಲ್ಲ ಸವಲತ್ತುಗಳು ನಿಮಗೆ ಕೊಟ್ಟಿದ್ದೀವಿ, ಈ ನೆಲದ ಮಕ್ಕಳಿಗೆ ಬದುಕನ್ನು ಕಟ್ಕೊಡಿ. ಸರ್ಕಾರದ ಮೇಲೆ ವಿಶ್ವಾಸ ಇದೆಯಾ? ಪ್ರಾಮಾಣಿಕವಾಗಿ ಹೇಳಿ ನಾರಾಯಣಗೌಡ್ರೆ. ನೀವು ನೋಡಿ, ಆರಂಭದಲ್ಲಿ ಹೇಳಿದ್ರೆ ಹೈಕಮಾಂಡ್ ಹೇಳ್ದಂಗೆ ಕುಣಿಯುತ್ತೆ ಅಂತ. ಇವತ್ತು ನೀವು ಹೋರಾಟ ಮಾಡಿದ ತಕ್ಷಣ ಅವರು ಯಾವುದೇ ಮುಲಾಜಿ ಇಲ್ಲದೆ ಮಹಿಷಿ ವರದಿಯವರನ್ನ ಅನುಷ್ಠಾನಕ್ಕೆ ತಂದ್ಬಿಡ್ತಾರ? 48 ವರ್ಷಗಳಿಂದ ಆಗದ ಈ ಒಂದು ವರದಿ ಅನುಷ್ಠಾನ ಈಗ ಆಗ್ಬಿಡುತ್ತಾ? ಅವತ್ತು ಕಾವೇರಿ ವಿಚಾರದಲ್ಲಿ ಹೈಕಮಾಂಡ್ ಆದೇಶ ಮಾಡುತ್ತೆ, ಬಿಟ್ಬಿಡಿ ನೀರು ಅಂತ ಹೇಳಿ. ಆಗ ಬಂಗಾರಪ್ಪನವರು ಹೈಕಮಾಂಡಿಗೆ ಸೆಡ್ಡು ಹೊಡೆದು ನಿಂತ್ಕೋತಾರೆ. ನನ್ನ ನೆಲದ ಮಕ್ಕಳ ಬದುಕು ಇಲ್ಲಿದ್ರಲ್ಲಿ ಹಾಡಿಗಿದೆ, ನಮ್ಮ ನೆಲದ ರೈತರಿಗೆ ನೀರಿಲ್ಲ, ನನಗೆ ರೈತರಿಗೆ ನೀರಿಲ್ದಾಗ ನಾನು ಹೆಂಗೆ ಪಕ್ಕದ ರಾಜ್ಯಕ್ಕೆ ನೀರು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ? ನನಗೆ ಅಧಿಕಾರ ಕೊಟ್ಟವ್ರು ನೀವಲ್ಲ, ಅವರಲ್ಲ, ಈ ನೆಲದ ಮಕ್ಕಳು ಅಂಥೇಳಿ
ಹಾಗೆ